Friends, in this class we are going to discuss about non-probability techniques of sampling. So yesterday we have discussed about probability sampling techniques. So now we shall discuss about non-probability sampling techniques. So first let us know the meaning of non-probability sampling. Non-probability sampling techniques is that where every object or individual has no chance of being selected equally, or it is that technique which has no probability associated with the selection of an object or an individual. So yesterday I gave the example of a lottery method where there is no chance of being selected for every respondents. ಇದರಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಸ್ಯಾಂಪಲ್ ಇರುತ್ತೆ ಅಷ್ಟು ಎಲ್ಲರೂ ಅದರಲ್ಲಿ ಅಥವಾ ಎಲ್ಲ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಅದರಲ್ಲಿ ಈಕ್ವಲ್ ಆಗಿ ಸೆಲೆಕ್ಟ್ ಆಗೋದಿಲ್ಲ. ಓನ್ಲಿ ದ ರೇರ್ ಆರ್ ದ ಫ್ಯೂ ಆರ್ ಸೆಲೆಕ್ಟೆಡ್ ಓನ್ಲಿ ಆರ್ ಗೆಟ್ ದ ಆಪರ್ಚುನಿಟಿ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಆಸ್ ಎ ಸ್ಯಾಂಪಲ್. So the important types of non-probability sampling are convenience sampling, judgment sampling, quota sampling and snowball sampling. So these are the different types of non-probability sampling: convenience method, judgment, quota and snowball. So now let us discuss one by one. So first one is convenience sampling. So in this, researcher according to the convenience select various sample units. So as per the convenience of the respondents, researcher is going to opt this method. So often those elements are selected in the sample which happen to be right place and at the right time, that is convenience. ಸೊ ರಿಸರ್ಚರ್ ಕನ್ವೀನಿಯನ್ಸ್ ಪ್ರಕಾರ ಯಾವ ಟೈಮಲ್ಲಿ ಯಾವ ಪ್ಲೇಸ್ಗೆ ಕರೆಕ್ಟಾಗಿ ಅವ್ರಿಗೆ ಡೇಟಾ ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲಿ ಅವರು ಒಂದು ಮೆಥಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ರೆಸ್ಪಾಂಡೆಂಟ್ಸ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳುವಂತಹದ್ದು. ದ ಎಕ್ಸಾಂಪಲ್ ಆಫ್ ದಿಸ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಈಸ್ ಇನ್ ಎ ಸರ್ವೆ at retail or a mall, interviews people who are present, there are the respondents. ಸೊ ಒಂದು ಮಾಲಲ್ಲಿ ಅಥವಾ ಒಂದು ರಿಟೇಲ್ ಔಟ್ಲೆಟ್ಸಲ್ಲಿ ಸರ್ವೆ ಮಾಡೋಕ್ಕೆ ಏನು ಮಾಡ್ತಾನಂದರೆ ರಿಸರ್ಚರ್ ಅಲ್ಲಿ ಹೋಗ್ತಾನೆ. ಸೊ ಅಲ್ಲಿ ಯಾರ್ಯಾರು ಇರ್ತಾರೆ ಅದು ಕನ್ವೀನಿಯನ್ಸ್ ನೋಡಿಕೊಂಡು ಆ ಟೈಮ್ ಮತ್ತು ಪ್ಲೇಸ್ ನೋಡಿಕೊಂಡು ರೆಸ್ಪಾಂಡೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಪರ್ಟಿಕ್ಯುಲರ್ ಸ್ಟಡಿಗೆ ಅವ್ರ ಹತ್ರ ಒಂದು ಡೇಟಾ ಅಥವಾ ಒಂದು ರೆಸ್ಪಾನ್ಸಸ್ ಕಲೆಕ್ಟ್ ಮಾಡೋಕ್ಕೆ. ಸೊ ಸರ್ವೆ ಮಾಡೋಕ್ಕೆ ಇದು ಒಂದು ಬೆಸ್ಟ್ ಮೆಥಡ್, ಸ್ಪೆಷಲಿ ಇನ್ ರಿಟೇಲ್ ಔಟ್ಲೆಟ್ಸ್ ಆರ್ ಅಟ್ ದ ಮಾಲ್ಸ್. ಯಾಕಂದರೆ ಅಲ್ಲಿ ಅವರೇ ಬೇಕು ಇವರೇ ಬೇಕು ಅಂತ ವೇಟ್ ಮಾಡೋಕ್ಕಾಗಲ್ಲ ಅವನು, ಯಾಕಂದರೆ ಅವರೇ ವಿಸಿಟ್ ಮಾಡ್ತಾರೆ ಆ ಮಾಲ್ ಅಥವಾ ಒಂದು ಔಟ್ಲೆಟ್ ಅಂತ ಹೇಳೋಕ್ಕಾಗಲ್ಲ ನಾವು. ಅದಕ್ಕೇನು ಮಾಡ್ತಾರೆ, ಅವನು ಆ ಕನ್ವೀನಿಯನ್ಸ್ ಪ್ರಕಾರ ಅಲ್ಲಿ ಹೋಗ್ತಾನೆ, ಅಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರನ್ನೇ ರೆಸ್ಪಾಂಡೆಂಟ್ಸ್ ಆಗಿ ತಗೊಳ್ಳುವಂತಹದ್ದು. ದಟ್ ಈಸ್ ಕಾಲ್ಡ್ convenience sampling. So next method is judgment sampling. In this method, population elements are selected on the basis of judgment and expertise of the researcher. So ಇದರಲ್ಲಿ ಜಡ್ಜ್ಮೆಂಟ್ ಮತ್ತು ಎಕ್ಸ್ಪರ್ಟೈಸ್ ಆಫ್ ರಿಸರ್ಚರ್ ಆಗಿರುತ್ತೆ. ಅವನು ಸ್ವಂತ ಬುದ್ಧಿ ಯೂಸ್ ಮಾಡ್ತಾನೆ ಇದರಲ್ಲಿ. Judgment mean what researcher believes that selected population elements are representative of the population of interest or otherwise appropriate. ಆ ಜಡ್ಜ್ಮೆಂಟ್ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಅದು ರಿಸರ್ಚರ್ ಬಿಲೀವ್ಸ್ ದಟ್ ಸೆಲೆಕ್ಟೆಡ್ ಪಾಪ್ಯುಲೇಷನ್ ಎಲಿಮೆಂಟ್ಸ್ ಆರ್ ರೆಪ್ರೆಸೆಂಟೇಟಿವ್ ಆಫ್ ದಿ ಪಾಪ್ಯುಲೇಷನ್. ಇದು ಒಂದು ಪರ್ಪಸಿವ್ ಸ್ಯಾಂಪ್ಲಿಂಗ್. ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಪಸಿವ್ ಸ್ಯಾಂಪ್ಲಿಂಗ್. In this type of sampling, researcher decides who should be his respondents. ಅರ್ಥ ಆಗ್ತಾ ಇದೆಯಾ?
ಸೊ ಆ ಒಂದು ಪರ್ಟಿಕ್ಯುಲರ್ ಸ್ಟಡಿಗೆ ಅವನಿಗೆ ಯಾರ ಹತ್ರ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗುತ್ತೆ ಅವ್ರ ಹತ್ರ ಆ ಒಂದು ರೆಸ್ಪಾಂಡೆಂಟ್ಸ್ ಹತ್ರ ಇದು ಡೇಟಾ ಮತ್ತು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಅವ್ರನ್ನೇ ಸೆಲೆಕ್ಟ್ ಮಾಡುವಂತಹದ್ದು. ದಟ್ ಈಸ್ ಬೇಸ್ಡ್ ಆನ್ ಹಿಸ್ ಜಡ್ಜ್ಮೆಂಟ್. ಇದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಗೈಡ್ಸ್ ಯಾರೂ ಹೇಳೋದಿಲ್ಲ ಅವನಿಗೆ, ಅಂಥವ್ರ ಹತ್ರನೇ ಹೋಗಿ ಮಾಡಬೇಕು ಅಂತ ರಿಸರ್ಚ್. ಅದಕ್ಕೆ ಅವನೇನು ಮಾಡ್ತಾನಂದರೆ ಅವನ ಓನ್ ಜಡ್ಜ್ಮೆಂಟಿಂದ ಯಾರಿಂದ ಅವನಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂಥವ್ರ ಹತ್ರ ಮಾತ್ರ ಹೋಗಿ ಅದು ಇನ್ಫಾರ್ಮೇಷನ್ ಪಡ್ಕೊಳ್ಳುವಂತಹದ್ದು. ದಟ್ ಈಸ್ ಅಬೌಟ್ ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಮೆಥಡ್ ಈಸ್ ಕೋಟಾ ಸ್ಯಾಂಪ್ಲಿಂಗ್. ಸೊ ಕೋಟಾ ಸ್ಯಾಂಪ್ಲಿಂಗ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಆ್ಯಂಡ್ ಬೇಸಿಕಲಿ ರೆಪ್ರೆಸೆಂಟ್ಸ್ 2 ಸ್ಟೇಜ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್. ಸೊ ನೋಡಿ, ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ಗೆ ಇನ್ನೂ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳಬೇಕಂದ್ರೆ ಅದು ಕೋಟಾ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಏನಾಗುತ್ತೆ ಅಂದರೆ ಕೋಟಾ, ಈಗ ಫಾರ್ ಎಕ್ಸಾಂಪಲ್ ರಿಸರ್ವೇಷನ್ ಮೆಥಡ್. ಸೊ ರಿಸರ್ವೇಷನ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಕೋಟಾ ಸ್ಯಾಂಪ್ಲಿಂಗ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇನ್ ದಿಸ್ ಫಸ್ಟ್ ಸ್ಟೇಜ್ ವೇರಿಯಸ್ ಕೋಟಾಸ್ ಆನ್ ದ ಬೇಸಿಸ್ ಆಫ್ ರೆಲೆವೆಂಟ್ ಕಂಟ್ರೋಲ್ ಲೈಕ್ ಏಜ್, ಜೆಂಡರ್, ರೇಸ್ ಆರ್ ನಾರ್ಮಲಿ ಟೇಕನ್ ಇನ್ ಟು ಅಕೌಂಟ್. ಇದರಲ್ಲಿ ಅಕಾರ್ಡಿಂಗ್ ಟು ಏಜ್, ಅಕಾರ್ಡಿಂಗ್ ಟು ಜೆಂಡರ್, ಅಕಾರ್ಡಿಂಗ್ ಟು ರೇಸ್, ಅಕಾರ್ಡಿಂಗ್ ಟು ರಿಸರ್ವೇಷನ್, ಅಕಾರ್ಡಿಂಗ್ ಟು the geographical region, according to the nationality, they are going to fix the quota. So as per that they are going to collect the information. ಫಾರ್ ಎಕ್ಸಾಂಪಲ್ ರೆಪ್ರೆಸೆಂಟೇಟಿವ್ಸ್ ನಾವು ತಗೋಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಕೋಟಾ ಫಿಕ್ಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ವುಮೆನ್ ರಿಸರ್ವೇಷನ್, SC/ST ರಿಸರ್ವೇಷನ್, ಮೈನಾರಿಟಿ ರಿಸರ್ವೇಷನ್, ಮತ್ತು ಟ್ರೈಬಲ್ಸ್ ರಿಸರ್ವೇಷನ್, ಆಂಗ್ಲೋ ಇಂಡಿಯನ್ಸ್, ಈ ಥರ ನಾವು ಫಿಕ್ಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸ್ಯಾಂಪಲ್ಸ್ ಸಿಗ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ವಿಚ್ ರೆಪ್ರೆಸೆಂಟ್ಸ್ there should be a quota. So quota is nothing but in one type of reservation. So groups are created which are homogeneous within and quota is fixed for each group. So ಎಲ್ಲರೂ ಸ್ಟೂಡೆಂಟ್ಸ್ ಇರ್ತಾರೆ, ಬಟ್ ಅದರಲ್ಲಿ ಒಂದು ಕೋಟಾ ಅಂತ ಫಿಕ್ಸ್ ಮಾಡ್ತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಸೊ ಅದರಲ್ಲಿ GM ಕೋಟಾ ಅಂತ ಇರುತ್ತೆ, ಅದು 50%. ಮತ್ತು ರಿಮೈನಿಂಗ್ SC, ST, ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B, ಸೊ ಈ ಥರ ಫಿಕ್ಸ್ ಮಾಡ್ತೀವಲ್ವಾ. ದಟ್ ಈಸ್ ಅಬೌಟ್ ಕೋಟಾ ಸ್ಯಾಂಪ್ಲಿಂಗ್. ಸೊ ಇನ್ ದಿಸ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ದಿಸ್ ಕೋಟಾ ಸ್ಯಾಂಪ್ಲಿಂಗ್ ಈಸ್ ಸೊ all population can be the representatives. ಸೊ ಟೋಟಲ್ ಪಾಪ್ಯುಲೇಷನಲ್ಲಿ ಏನು ಮಾಡಬಹುದಂದರೆ ಎಲ್ಲರನ್ನೂ ನಾವು ಎಲ್ಲರನ್ನೂ ತಗೊಳಕ್ಕಾಗ್ದಿರಾ ಇದ್ದರೆ ಆವಾಗ ಜಸ್ಟ್ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿದು ರೆಪ್ರೆಸೆಂಟೇಟಿವ್ಸ್ ಕೊಡಬಹುದು. ಫಾರ್ ಎಕ್ಸಾಂಪಲ್ ಈಗ ಯೂನಿವರ್ಸಿಟಿ ಸೀಟ್ ಬೇಕಂದರೆ 2A ಸೀಟ್ ಅಂದರೆ ಎಲ್ಲರೂ 2A ಇಂದನೇ ಬರೋಕ್ಕಾಗಲ್ಲ, ಒಂದು ಪರ್ಟಿಕ್ಯುಲರ್ ಕೋಟಾ ಅಂತ ಫಿಕ್ಸ್ ಮಾಡ್ತೀವಿ ನಾವು. ಸೊ ಆ ಒಂದು ಪರ್ಟಿಕ್ಯುಲರ್ ಕೋಟಾಯಿಂದ ಮತ್ತು ಸೂಪರ್ ನ್ಯೂಮರಿ ಕೋಟಾ ಅಂತ ಹೇಳ್ತೀವಿ, ಕನ್ನಡ ಮೀಡಿಯಂ ಕೋಟಾ, ಈ ಥರ NCC, NSS ಕೋಟಾ. ಸೊ ಅವರಿಂದ ಒಬ್ಬೊಬ್ಬರು ಅಥವಾ ಇಬ್ಬೊಬ್ಬರು ರೆಪ್ರೆಸೆಂಟ್ ಮಾಡ್ತಾರೆ. Next method of non-probability sampling is snowball sampling. It is one of the important sampling technique. Initially, a small group of respondents is selected on random basis. After interview, the selected respondents are asked to identify other who belong to the target population of the interest. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ನೋಬಾಲ್ ಸ್ಯಾಂಪ್ಲಿಂಗಲ್ಲಿ ಫಸ್ಟು ಒಬ್ಬರ ಹತ್ರ ನಾವು ಇಂಟರ್ವ್ಯೂ ಮಾಡ್ತೀವಿ. ಅದಾದಮೇಲೆ ರೆಸ್ಪಾಂಡೆಂಟ್ಸ್ ತುಂಬ ಕಮ್ಮಿ ಇರ್ತಾರೆ ಅದರಲ್ಲಿ, ಸೊ ಜಾಸ್ತಿ ಜನ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಇಂಟರ್ವ್ಯೂ ವಿತ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಇಂಟರ್ವ್ಯೂ ವಿತ್ ಆಡಿಟರ್ಸ್, ಅರ್ಥ ಆಗ್ತಾ ಇದೆಯಾ? ಇಂಟರ್ವ್ಯೂ ವಿತ್ ಪೀಡಿಯಾಟ್ರಿಕ್ ಡಾಕ್ಟರ್ಸ್, ಚಿಕ್ಕ ಮಕ್ಕಳಿಗೆ ನೋಡುವಂತಹ ಡಾಕ್ಟರ್ಸ್, ಪೀಡಿಯಾಟ್ರಿಕ್ ಡಾಕ್ಟರ್ ಅಂತ ಹೇಳ್ತೀವಿ. ಮತ್ತು ಇಂಟರ್ವ್ಯೂ ವಿತ್ ಸರ್ಜನ್ಸ್ ಆಫ್ ದ ಪ್ಯಾಂಡಮಿಕ್ ಡಿಸೀಸಸ್. ಸೊ ಇಂಥವ್ರ ಹತ್ರ ನಾವು ಇಂಟರ್ವ್ಯೂ ಮಾಡಬೇಕಂದ್ರೆ ನಮಗೆ ಜಾಸ್ತಿ ಜನ ಸಿಗೋದಿಲ್ಲ ರೆಸ್ಪಾಂಡೆಂಟ್ಸ್. ಆವಾಗ ಏನು ಮಾಡ್ತೀವಿ ಅಂದರೆ ನಾವು ಫಸ್ಟ್ ಯಾರಾದರೂ ಒಬ್ಬರ ಹತ್ರ ನಾವು ಮೀಟ್ ಆಗ್ತೀವಿ, ಇಂಟರ್ವ್ಯೂ ಮಾಡ್ತೀವಿ ಅವ್ರ ಹತ್ರ, ಮತ್ತು ಅವ್ರನ್ನ ಕೇಳ್ತೀವಿ ನೆಕ್ಸ್ಟ್ ನೀವು ಯಾರಿಗಾದರೂ ರೆಫರ್ ಮಾಡಿ ಅಂತ. ಮತ್ತು ಅವ್ರ ಹತ್ರ ನಾವು ಇಂಟರ್ವ್ಯೂ ಮಾಡಿ ಇದು ಇನ್ಫಾರ್ಮೇಷನ್ ಪಡ್ಕೊಳ್ತೀವಿ. ಮತ್ತು ಅವ್ರ ಹತ್ರ
ಮತ್ತೆ ರೆಫರೆನ್ಸ್ ಪಡ್ಕೊಂಡು ಇನ್ನೊಬ್ಬರ ಹತ್ರ ಇನ್ಫಾರ್ಮೇಷನ್ ಪಡ್ಕೊಳ್ತೀವಿ. ಸೊ ಈ ಥರ ಒಂದು ಚೈನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದನ್ನು ನಾವು ಚೈನ್ ಸ್ಯಾಂಪ್ಲಿಂಗ್ ಅಂತಾನು ಹೇಳಬಹುದು. ಅರ್ಥ ಆಗ್ತಾ ಇದೆಯಾ? ಇದು ಒಂದು ಚೈನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಒಬ್ಬರ ಹತ್ರ ಫಸ್ಟ್ ಒಂದು ಆಡಿಟರ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಅಥವಾ ಒಂದು ಪೀಡಿಯಾಟಿಕ್ ಡಾಕ್ಟರ್ ಹತ್ರ ಇಂಟರ್ವ್ಯೂ ಮಾಡ್ತೀವಿ. ಆಮೇಲೆ ರೆಫರೆನ್ಸ್ ತಗೊಂಡು ಇನ್ನೊಬ್ಬರ ಹತ್ರ ಹೋಗ್ತೀವಿ. ಅವ್ರ ಹತ್ರ ಮತ್ತೆ ಇನ್ಫಾರ್ಮೇಷನ್ ಪಡ್ಕೊಳ್ತೀವಿ. ಮತ್ತು ಅವರು ಇನ್ನೊಬ್ಬರನ್ನ ರೆಫರ್ ಮಾಡ್ತಾರೆ. ಸೊ ಅಲ್ಲಿ ಹೋಗ್ತೀವಿ, ಮತ್ತು ಅವರು ಇನ್ನೊಬ್ಬರನ್ನ ರೆಫರ್ ಮಾಡ್ತಾರೆ. ಸೊ ಈ ಥರ 1 by 1 ಚೈನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಡಿಸ್ಟ್ರಿಕ್ಕಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರ ಇರ್ತಾರೆ ಇಂಥವರು. ಸೊ ತುಂಬ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ ಇವರು. ಅವ್ರ ಹತ್ರ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ಸ್, ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪರ್ಸನ್ನ ಮೀಟ್ ಆಗಿದ ತಕ್ಷಣ ಅವರು ಮತ್ತು ಅವ್ರ ಫ್ರೆಂಡ್ನ ಅಥವಾ ಅವ್ರ ನೋನ್ ಪರ್ಸನ್ಸ್ ಅಥವಾ ಪ್ರೊಫೆಷ್ನಲ್ಸ್, ಅಫಿಷಿಯಲ್ಸ್ನ ರೆಫರ್ ಮಾಡ್ತಾರೆ. ಸೊ ಅಫಿಷಿಯಲ್ಸ್ ಇರ್ತಾರಲ್ವಾ, ಹೈಲಿ ಅಫಿಷಿಯಲ್ಸ್ ಮತ್ತು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಜಾಸ್ತಿ ಇರುವಂಥವ್ರು ಏನು ಮಾಡ್ತಾರಂದರೆ ಈ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್ನ ರೆಫರ್ ಮಾಡುವಂತಹದ್ದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಇನ್ ದಿಸ್ ಸ್ಯಾಂಪ್ಲಿಂಗ್ ಈಸ್ ಅಬೌಟ್ ಸ್ಯಾಂಪ್ಲಿಂಗ್ ಎರರ್ಸ್. ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ಬಯಾಸ್ಡ್ ಆ್ಯಂಡ್ ಅನ್ಬಯಾಸ್ಡ್ ಎರರ್ಸ್ ಅಂತಲೂ ಬರುತ್ತೆ. ಇದಕ್ಕೆ ನಾವು ಇನ್ನೊಂದು ಹೆಸರಲ್ಲೂ ಹೇಳಬಹುದು, ಟೈಪ್ 1 ಎರರ್ ಆ್ಯಂಡ್ ಟೈಪ್ 2 ಎರರ್ ಅಂತ ಬರುತ್ತೆ. ಟೈಪ್ 1 ಎರರ್ ಆ್ಯಂಡ್ ಟೈಪ್ 2 ಎರರ್ ಆರ್ ಆಲ್ಫಾ ಎರರ್ ಆ್ಯಂಡ್ ಬೀಟಾ ಎರರ್ ಅಂತಲೂ ಹೇಳ್ತೀವಿ ನಾವು. ಸೊ ಆಲ್ಫಾ ಎರರ್ ಆ್ಯಂಡ್ ಬೀಟಾ ಎರರ್ ಅಂತಲೂ ಹೇಳ್ತೀವಿ. ಏನಪ್ಪ ಇದು ಟೈಪ್ 1 ಎರರ್ ಮತ್ತು ಟೈಪ್ 2 ಎರರ್ ಆರ್ ಆಲ್ಫಾ ಎರರ್ ಆರ್ ಬೀಟಾ ಎರರ್ ಅಂತ ಹೇಳಬೇಕಂದ್ರೆ, ಟೈಪ್ 1 ಎರರಲ್ಲಿ ಏನಾಗುತ್ತೆ ಅಂದರೆ, ಟೈಪ್ 1 ಎರರ್, ಇನ್ ದಿಸ್ ಟೈಪ್ ಆಫ್ ಎರರ್ ರಿಸರ್ಚರ್ ಡಿನೈಸ್ ಟು ಅಕ್ಸೆಪ್ಟ್ ದ ಟ್ರೂ ಇನ್ಫಾರ್ಮೇಷನ್. ಟೈಪ್ 1 ಎರರಲ್ಲಿ ಕರೆಕ್ಟ್ ಮತ್ತು ಟ್ರೂ ಇನ್ಫಾರ್ಮೇಷನ್ ರಿಸರ್ಚರ್ ಏನು ಮಾಡ್ತಾನಂದರೆ ರಿಜೆಕ್ಟ್ ಮಾಡ್ತಾನೆ. ರಿಜೆಕ್ಟಿಂಗ್ ದ ಟ್ರೂ ಇನ್ಫಾರ್ಮೇಷನ್. ರಿಜೆಕ್ಟಿಂಗ್ ದ ಟ್ರೂ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಟೈಪ್ 1 ಎರರ್ ಆರ್ ಆಲ್ಫಾ ಎರರ್. ಕರೆಕ್ಟ್ ಇರುವಂತಹ ರೆಸ್ಪಾಂಡೆಂಟ್ಸ್ ಅಥವಾ ಕರೆಕ್ಟ್ ಇರೋರಿಗೆ ರಿಜೆಕ್ಟ್ ಮಾಡೋದು ಟೈಪ್ 1 ಎರರ್. ಅದನ್ನು ಬಯಾಸ್ಡ್ ಎರರ್ ಅಂತಲೂ ಹೇಳ್ತೀವಿ ನಾವು. ಅಂದರೆ ಕರೆಕ್ಟ್ ಒಳ್ಳೆಯವ್ರನ್ನ ರಿಜೆಕ್ಟ್ ಮಾಡೋದು ಅಥವಾ ಒಳ್ಳೆ ಇನ್ಫಾರ್ಮೇಷನ್ನ ನಾವು ಬೇಸಾಗಿ ಇಟ್ಕೊಳ್ದಿರ ಇರೋದು, ಕನ್ಸಿಡರ್ ಮಾಡ್ದಿರ ಇರೋದು, ಅದನ್ನು ನಾವು ಬಯಾಸ್ಡ್ ಎರರ್ ಅಂತೀವಿ ಅಥವಾ ಟೈಪ್ 1 ಎರರ್ ಅಂತೀವಿ ಅಥವಾ ಆಲ್ಫಾ ಎರರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಅನ್ಬಯಾಸ್ಡ್ ಎರರ್ ಆರ್ ಟೈಪ್ 2 ಎರರ್. ಟೈಪ್ 2 ಎರರ್ ಅಂತಾನು ಹೇಳ್ತೀವಿ ಅಥವಾ ಬೀಟಾ ಎರರ್ ಅಂತಾನು ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಏನಾಗುತ್ತೆ ಅಂದರೆ ದಿಸ್ ಈಸ್ ವರ್ಸ್ಟ್ ದೆನ್ ಬಯಾಸ್ಡ್ ಎರರ್. ಇದರಲ್ಲಿ ಏನಾಗುತ್ತೆ ಅಂದರೆ ರಿಸರ್ಚರ್ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ದ ರಾಂಗ್ ಇನ್ಫಾರ್ಮೇಷನ್. ಬಯಾಸ್ಡ್ ಎರರಲ್ಲಿ ಕರೆಕ್ಟ್ ಇನ್ಫಾರ್ಮೇಷನ್ ರಿಜೆಕ್ಟ್ ಮಾಡೋದು. ಬಟ್ ಅನ್ಬಯಾಸ್ಡ್ ಎರರಲ್ಲಿ ಏನಾಗುತ್ತೆ ಅಂದರೆ ಬೀಟಾ ಎರರಲ್ಲಿ ರಾಂಗ್ ಇನ್ಫಾರ್ಮೇಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಇಟ್ ಈಸ್ ವರ್ಸ್ಟ್ ದೆನ್ ದ ಬಯಾಸ್ಡ್ ಎರರ್. ಸೊ ರಾಂಗ್ ಇನ್ಫಾರ್ಮೇಷನ್ ಏನಿರುತ್ತೆ ಅಥವಾ ರಾಂಗ್ ರೆಸ್ಪಾಂಡೆಂಟ್ಸ್ ಏನಿರ್ತಾರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಬಯಾಸ್ಡ್ ಎರರ್ ಅಂದರೆ ಒಳ್ಳೆ ಇನ್ಫಾರ್ಮೇಷನ್ನ ರಿಜೆಕ್ಟ್ ಮಾಡೋದು. ಅನ್ಬಯಾಸ್ಡ್ ಎರರ್ ಆರ್ ಬೀಟಾ ಎರರ್ ಆರ್ ಟೈಪ್ 2 ಎರರ್ ಅಂತ ಹೇಳಿದ್ರೆ ರಾಂಗ್ ಇನ್ಫಾರ್ಮೇಷನ್ ಅಥವಾ ರಾಂಗ್ ವ್ಯಕ್ತಿನ ಅಕ್ಸೆಪ್ಟ್ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಸೊ ಅದೆಲ್ಲ ಸ್ಯಾಂಪ್ಲಿಂಗ್ ಎರರ್ಸ್. ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಹೇಳಿದ್ರೆ ಸ್ಯಾಂಪಲ್ ಸೈಜ್ ಬಿಟ್ಟು ಬೇರೆ ಆಗುವಂತಹ ಎರರ್ಸ್ ನಾವು ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಹೇಳ್ತೀವಿ. ಅದು ಬಿಕಾಸ್ ಆಫ್ ಲೇಜಿನೆಸ್, ಬಿಕಾಸ್ ಆಫ್ ಟೈಮ್ ಶಾರ್ಟೇಜ್, ಬಿಕಾಸ್ ಆಫ್ ನಾನ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಮತ್ತು ಬಿಕಾಸ್ ಆಫ್ ಹೆಡೇಕ್, ಟಯರ್ಡ್ನೆಸ್ ಆಫ್ ದ ರಿಸರ್ಚರ್, ಆ ಥರ ಆಗುವಂತಹ ಪ್ರಾಬ್ಲಮ್ಸ್ನ ನಾವು ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಹೇಳ್ತೀವಿ. ಮಿಸ್ಟೇಕ್ಸ್ ಆರ್ ದ ಎರರ್ಸ್ ಆಫ್ ದ researcher and the respondents is called as non-sampling errors.
Next we shall discuss about each and every technique with its strength and weakness. First probability sampling ಅಲ್ಲಿ ನೋಡೋಣ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಇಟ್ ಈಸ್ ಈಸಿಲಿ ಅಂಡರ್ಸ್ಟುಡ್ ರಿಸಲ್ಟ್ಸ್ ಆರ್ ಪ್ರೊಜೆಕ್ಟಬಲ್. ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ರ್ಯಾಂಡಮ್ ಆಗಿ ಎಲ್ಲರನ್ನೂ ತಗೊಳ್ತೀವಿ ನಾವು, ಒಬ್ಬರಾದ್ಮೇಲೆ ಒಬ್ಬರು, ಅದಕ್ಕೆ ಅದು ಪ್ರೊಜೆಕ್ಟಬಲ್ ರಿಸಲ್ಟ್ಸ್ ಇರುತ್ತೆ, ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಆಗಿರುತ್ತೆ. ಬಟ್ ವೀಕ್ನೆಸ್ ಏನಪ್ಪ ಅಂತ ಹೇಳಿದ್ರೆ ಅದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಯಾಕಂದರೆ ಎಲ್ಲರ ಹತ್ರನೂ ನಾವು ರೆಸ್ಪಾನ್ಸ್ ತಗೊಳ್ಳೋಕ್ಕೆ ತುಂಬ ಸ್ಪೆಂಡ್ ಮಾಡಬೇಕಾಗುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅದು. ಮತ್ತು ಅಶ್ಯೂರೆನ್ಸ್ ಆಫ್ ದ ರೆಪ್ರೆಸೆಂಟೇಟಿವ್ಸ್. ಸೊ ಎಲ್ಲ ರೆಪ್ರೆಸೆಂಟೇಟಿವ್ಸ್ನ ಅಶ್ಯೂರ್ ಮಾಡಬೇಕಾಗುತ್ತೆ, ನಾವು ಎಲ್ಲರ ಹತ್ರನೂ ಇನ್ಫಾರ್ಮೇಷನ್ ತಗೋಬೇಕಾಗುತ್ತೆ. ಬಟ್ ಎಲ್ಲರೂ ಕರೆಕ್ಟಾಗಿ ರೆಸ್ಪಾನ್ಸಸ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಇದರಲ್ಲಿ ಇಟ್ ಇನ್ಕ್ಲೂಡ್ಸ್ ಆಲ್ ಇಂಪಾರ್ಟೆಂಟ್ ಸಬ್ ಪಾಪ್ಯುಲೇಷನ್. ಸೊ ಒಂದು ಸ್ಟ್ರಾಟಾ ಅಂದರೆ ಗ್ರೂಪ್ ಮಾಡ್ತೀವಿ ನಾವು, ಆ ಒಂದು ಗುಂಪು ಮಾಡಿ ತಗೊಳ್ಳುವಂತಹದ್ದು. ಅದಕ್ಕೆ ಒಂದು ಎಲ್ಲ ಪಾಪ್ಯುಲೇಷನ್ ಸಬ್ ಪಾಪ್ಯುಲೇಷನ್ಸ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ವೀಕ್ನೆಸ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ಡಿಫಿಕಲ್ಟ್ ಟು ಸೆಲೆಕ್ಟ್ ರೆಲೆವೆಂಟ್ ಸ್ಟ್ರಾಟಿಫಿಕೇಷನ್ ವೇರಿಯಬಲ್ಸ್. ಸೊ ಆ ಗ್ರೂಪ್ಸಲ್ಲಿ ಮತ್ತು ಕೆಲವೊಂದು ಬಯಾಸಸ್ ಇರಬಹುದು ಅಂತ ಹೇಳ್ತೀವಿ. ಬಟ್ ಇದು ಎರಡೂ ಕೂಡ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಸ್ಟ್ರೆಂತ್ ಇದದ್ದು ಏನಪ್ಪ ಅಂತ ಹೇಳಿದ್ರೆ ಸ್ಟ್ರೆಂತ್ ಇಟ್ ಇನ್ಕ್ರೀಸಸ್ ದ ರೆಪ್ರೆಸೆಂಟೇಟಿವ್ನೆಸ್. ಸೊ ಇದರಲ್ಲಿ ರೆಪ್ರೆಸೆಂಟೇಟಿವ್ನೆಸ್ ಜಾಸ್ತಿ ಇರುತ್ತೆ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಮಾಡುವಾಗ. ವೀಕ್ನೆಸಸ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಸಮಟೈಮ್ಸ್ ಇಟ್ ಕ್ಯಾನ್ ಡಿಕ್ರೀಸ್ ದ ರೆಪ್ರೆಸೆಂಟೇಟಿವ್ನೆಸ್. ನೆಕ್ಸ್ಟ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಇದು ಇಟ್ ಈಸ್ ಈಸಿ ಟು ಇಂಪ್ಲಿಮೆಂಟ್ ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಸ್ಟ್ರೆಂತ್ ಅಂತ ಹೇಳಬೇಕಂದ್ರೆ ನಾವು. ಯಾಕಂದರೆ ಕ್ಲಸ್ಟರ್ಸ್ ಸಬ್ ಡಿವಿಷನ್ಸ್ ಮಾಡ್ತಾ ಹೋದರೆ ನಾವು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ ಎಕ್ಸ್ಪ್ಲೈನ್ ಅಬೌಟ್ ದ BEO, DDPI, ಎಜುಕೇಷನಲ್ ಆಫೀಸರ್ ಮತ್ತು ಕಮಿಷನರ್, ಎಜುಕೇಷನ್ ಮಿನಿಸ್ಟರ್. ಸೊ ಈ ಥರ ನಮಗೆ ಒಂದು ಕ್ಲಸ್ಟರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಒಂದು ಹೈರಾರ್ಕಿ ಮಾಡೋಕ್ಕೆ. ಕ್ಲಸ್ಟರ್ ಅಂದರೆ ಹೈರಾರ್ಕಿ. ನೆಕ್ಸ್ಟು sometimes it is difficult to interpret the results because of the domination of top to bottom or bottom to top, or it may be having some bias also. Next, the strength and weaknesses of non probability sampling. So convenience sampling ಅಲ್ಲಿ ನೋಡೋಣ. ಸ್ಟ್ರೆಂತ್ ಲೀಸ್ಟ್ ಎಕ್ಸ್ಪೆನ್ಸಿವ್ ಇರುತ್ತೆ ಮತ್ತು ಲೀಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಇದು ಅರ್ಥ ಆಗ್ತಾ ಇದೆಯಾ? ಸೊ ಕನ್ವೀನಿಯನ್ಸ್ ಮೆಥಡ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಬಿಕಾಸ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ವೀಕ್ನೆಸಸ್. ನೆಕ್ಸ್ಟ್ ಒನ್ ಈಸ್ ಕೋಟಾ ಸ್ಯಾಂಪ್ಲಿಂಗ್. ಸೊ ಕೋಟಾ ಅಂದರೆ ರಿಸರ್ವೇಷನ್ ಥರ ಇರುತ್ತೆ ಅದು. ಸೊ ಸ್ಯಾಂಪಲ್ಸ್ ಕ್ಯಾನ್ ಬಿ ಕಂಟ್ರೋಲ್ ಫಾರ್ ಆ್ಯಂಡ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಸ್ಯಾಂಪಲ್ಸ್ನ ನಾವು ಕಂಟ್ರೋಲ್ ಮಾಡಬಹುದು ಬಿಕಾಸ್ ಆಫ್ ಇಟ್ಸ್ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ಈವನ್ ಎವ್ರಿ ಪಾಪ್ಯುಲೇಷನ್ ಇನ್ ದ್ಯಾಟ್ few quotas will be fixed. So as per the reservation they can represent the population. Weakness ಏನಪ್ಪ ಅಂತ ಅದರಲ್ಲಿ ಹೇಳಬೇಕಂದ್ರೆ ಇಟ್ ಮೇ ಬಿ ಹ್ಯಾವಿಂಗ್ ಸಮ್ ಬಯಾಸಸ್, ನೋ ಅಶ್ಯೂರೆನ್ಸ್ ಆಫ್ ದ ರೆಪ್ರೆಸೆಂಟೇಟಿವ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ 2A ಸೀಟ್ ಅಲಾಟ್ ಮಾಡಿದ್ದೀವಿ ಅಂದರೆ 2A ಅಲ್ಲಿ ಎಲ್ಲರೂ 100% ರೆಪ್ರೆಸೆಂಟೇಷನ್ ಇರೋದಿಲ್ಲ, ಬರೀ 1 or 2 ಸೀಟ್ಸ್ ಮಾತ್ರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ಇದು ನೋ ಅಶ್ಯೂರೆನ್ಸ್ ಆಫ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ. ಬಟ್ ಕಂಪ್ಲೀಟ್ 2A ಕ್ಯಾಟಗರಿನೇ ರಿಜೆಕ್ಟ್ ಮಾಡೋದು ಬದಲು ಇಲ್ಲಿ 2A, 2B, 3A, 3B ಎಲ್ಲ ಕೋಟಾನು ತಗೊಳ್ತಾರಲ್ವ, ಅದು ಅಡ್ವಾಂಟೇಜ್. ಬಟ್ ಒಂದು ಪರ್ಟಿಕ್ಯುಲರ್ ಇದರಲ್ಲಿ 10% ಅಲ್ಲೋ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಅದು ಡಿಸ್ಅಡ್ವಾಂಟೇಜ್. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಇನ್ನೊಂದು ಸ್ಯಾಂಪ್ಲಿಂಗ್ ಮಿಸ್ ಆಗಿದೆ, ಅದು ವಾಲಂಟರಿ ಸ್ಯಾಂಪ್ಲಿಂಗ್ ಅಂತ ಬರುತ್ತೆ. ಸೊ ವಾಲಂಟರಿ ಸ್ಯಾಂಪ್ಲಿಂಗಲ್ಲಿ ಏನಾಗುತ್ತೆ ಅಂದರೆ ರೆಸ್ಪಾಂಡೆಂಟ್ಸ್ ಅಥವಾ ಇನ್ಫಾರ್ಮೇಷನ್ ಕೊಡೋರು ಅವರೇ ವಾಲಂಟರಿಯಾಗಿ ಬಂದುಬಿಡ್ತಾರೆ, ನಾವು ರೆಸ್ಪಾನ್ಸ್ ಕೊಡ್ತೀವಿ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ಸೊ ಅವ್ರ ಇಂಟ್ರೆಸ್ಟ್ ಪ್ರಕಾರ ಅವರೇ ಬಂದುಬಿಡೋದು. ಏನು ಫಾರ್ ಎಕ್ಸಾಂಪಲ್ ಈಗ ಮಿಸ್ ಯೂನಿವರ್ಸ್ ಕಂಟೆಸ್ಟ್ ಅಥವಾ ಮಿಸ್ ವರ್ಲ್ಡ್ ಕಂಟೆಸ್ಟ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ರಿಸರ್ಚರ್ ಹೋಗೋದಿಲ್ಲ ಅವ್ರನ್ನ ಸೆಲೆಕ್ಟ್ ಮಾಡೋಕ್ಕೆ. ಸೊ ಅವರ ಯಾರ್ಯಾರ ಇಂಟ್ರೆಸ್ಟ್ ಇರುತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವರೇ ಬಂದುಬಿಡೋದು. ಸೊ ಇಂಟರ್ನ್ಯಾಷನಲ್ ಪೀಜೆಂಟ್ ಆಗುತ್ತೆ ಅಲ್ವಾ,
ಎಲ್ಲಾದರೂ. ಸೊ ಅಲ್ಲಿ ಅವರು ಡೈರೆಕ್ಟ್ ಅವರೇ ಬಂದು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು ಅಂತ ಅವರೇ ಅಪ್ಲಿಕೇಶನ್ ಫಿಲ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದು. ಮತ್ತು ಈಗ ಯಾವುದಾದ್ರೂ ಒಂದು ಹಳ್ಳಿ ಕಡೆ ಎಲ್ಲ ಏನಾದರೂ ರೆಸ್ಪಾನ್ಸ್ ತೊಗೊಳಕ್ಕೆ ಹೋದರೆ ಅಥವಾ ಟಿ ವಿನೇ ಅವ್ರು ಏನಾದರೂ ಮೈಕ್ ತೊಗೊಳಕ್ಕೆ ಹೋದರೆ ಅವರೇ ಸ್ವಂತ ಬರ್ತಾರೆ ನೋಡಿ ಮಾತಾಡೋಕ್ಕೆ. ಸೊ ಅದು ಕೂಡ ಒಂದು ವಾಲಂಟರಿ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ವಾಲಂಟರಿಲಿ ರೆಸ್ಪಾಂಡೆಂಟ್ಸ್ ಆರ್ ಗೋಯಿಂಗ್ ಟು ಕಮ್ ಆ್ಯಂಡ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ಟು ದ ರಿಸರ್ಚರ್. ಇಲ್ಲಿ ರಿಸರ್ಚರ್ಗೆ ಅಷ್ಟೇನು ಕಷ್ಟ ಆಗಲ್ಲ ಇನ್ಫಾರ್ಮೇಷನ್ ಪಡ್ಕೊಳ್ಳೋಕ್ಕೆ, ಯಾಕಂದರೆ ಅವರೇ ವಾಲಂಟರಿಯಾಗಿ ಬರ್ತಾರೆ. ಇಲ್ಲಿ ರಿಸರ್ಚರ್ ಅಷ್ಟೇನು ಕಷ್ಟ ಆಗಲ್ಲ ಅವ್ರಿಗೆ ಹುಡ್ಕಕ್ಕೆ ಹೋಗಿ. ಅರ್ಥ ಆಗ್ತಾ ಇದೆಯಾ? ಸೊ ಬೈ ದಿಸ್ ವಿ ಹ್ಯಾವ್ ಕೇಮ್ ಟು ಕನ್ಕ್ಲೂಷನ್ ದ್ಯಾಟ್ both probability and non-probability methods are important for a researcher to get the information and to draw a sample. So both are important as per the convenience and the objectives of the researcher is going to opt those methods. Thank you dear students. If you have any doubts you can ask me either in comment section or in WhatsApp. Thank you.